ಹೆಚ್ಚಿಗೆ ಮಾತಾಡಬಾರ್ದು, ಹೊಗಳಬಾರ್ದು ಅಂತ. ಹೊಗಳಕ್ ಹೋಗೋದಿಲ್ಲ. ಒಂದೇ ಒಂದು ಹೇಳ್ಬಿಡ್ತೀನಿ ನಾನು, ಇಡೀ ಕರ್ನಾಟಕದಲ್ಲಿ, ಇಡೀ ದೇಶದಲ್ಲಿ ಇವತ್ತು ಯಾವುದೇ ಒಬ್ಬ ದೊಡ್ಡ ವ್ಯಕ್ತಿ ತಪ್ಪು ಮಾಡಿದ್ರೆ ಅವನಿಗೆ ಶಿಕ್ಷೆ ಆಗ್ತದೆ ಅಂತ ತೋರಿಸ್ಕೊಟ್ಟವರು ಕರ್ನಾಟಕದ ಪೊಲೀಸ್ ಅವರು. ಅವ್ರ ಬಗ್ಗೆ ನಾವು ಹೇಳಲೇಬೇಕು. ದರ್ಶನ್ ಅವನ ಹೆಚ್ಚ ಪ್ರಭಾವ ವ್ಯಕ್ತಿ ಅಂತ ಗೊತ್ತು ಇಡೀ ಪ್ರಪಂಚದಲ್ಲೇ, ದೇಶದಲ್ಲೇ, ಇಡೀ ಪ್ರಪಂಚದಲ್ಲೇ. ಕಮಿಷನರ್ ಸಾಹೇಬ್ರೆ, ನಿಮ್ ನಿಜವಾಗ್ಲೂ ಹೃತ್ಪೂರ್ವಕ ಅಭಿನಂದನೆ. ಯಾಕಂದ್ರೆ ಜನಕ್ಕೆ ಏನ್ ತಿಳ್ಕೊಂಡಿದ್ರು, ದುಡ್ಡಿರೋನು, ಮಿನಿಸ್ಟರ್ ಇರೋನು, ಸಿಎಂ ಇರೋನು ತಪ್ಸ್ಕೊಂಡ್ಬಿಡ್ತಾನಂತ. ಅದನ್ನ ಸುಳ್ಳು ಮಾಡಿರೋದಕ್ಕೆ ನಿಮ್ಗೆ ನಿಮ್ಮೆಲ್ಲರೂ ಪರವಾಗಿ ಹೃತ್ಪೂರ್ವಕವಾದಂತ ಅಭಿನಂದನೆ ಸಲ್ಲಿಸ್ತೀನಿ. ನಮ್ಮ ಒಂದೇ ಒಂದು, ನಾನು ಬಾನ್ಸೋಡಿ ಲಿಮಿಟ್ಸ್ ಇಂದ ಬಂದಿದ್ದೀನಿ. 25 ವರ್ಷ ರಂಗಪ್ಪ ಸಾರ್ ಇದ್ರು, ಸುಮಾರು ಆಫೀಸರ್, ಒಳ್ಳೊಳ್ಳೆ ಆಫೀಸರ್ ಇದ್ರು, ಅವ್ರ ಹತ್ರ ಕೆಲಸ ಮಾಡಿದ್ದೀವಿ. ದಂಡುಪಳ್ಳಿ ಕೃಷ್ಣ ಗ್ಯಾಂಗ್ ಅಲ್ಲಿ ಅವ್ರು ಹಿಡಿಬೇಕಾದ್ರೆ ಅವ್ರ ಜೊತೆಲೂ ಹೋಗಿದ್ದೀವಿ ನಾವು. ನಾನು ತಮ್ಮಲ್ಲಿ ಒಂದೇ ಮನಿ ಮಾಡ್ಕೊಳ್ಳೋದು, ಬೆಂಗಳೂರು ನಗರದಲ್ಲಿ ಎಷ್ಟು ಚೌಕಿ ಇದೆಯೋ ಚೌಕಿಯಲ್ಲಿ ಪೊಲೀಸ್ ಪೇದೆಯನ್ನು ಹಾಕಿ ಸರ್. ಇವಾಗ ಯಾರೋ ಹೇಳ್ತಾ ಇದ್ರು ಚೌಕಿ ಇಲ್ಲ ಅಂತ. ನಮ್ಮ ಏರಿಯಾದಲ್ಲಿ 3 ಚೌಕಿ ಐತೆ, ಪೊಲೀಸರೇ ಕುತ್ಕೊಳ್ಳೋದಿಲ್ಲ. ಕೇಳಿದ್ರೆ ಜನ ಇಲ್ಲ ಅಂತಾರೆ, ಮೆನ್ನಿಲ್ಲ ಅಂತಾರೆ. ದಯವಿಟ್ಟು ಅದೊಂದು ವ್ಯವಸ್ಥೆ ಮಾಡ್ಕೊಡಿ ಸರ್. ಜೊತೆಗೆ ಬೆಂಗಳೂರು ನಗರದಲ್ಲೆಲ್ಲ, ಇಡೀ ಏಷ್ಯನ್ ಕಂಟ್ರಿಯಲ್ಲೇ ಒಂದು ದೊಡ್ಡ ರೈಲ್ವೆ ನಿಲ್ದಾಣ ಬೈಪ್ನಳ್ಳಿಯಲ್ಲಿ ಇದೆ. ಅಲ್ಲಿ ಸಾವಿರಾರು ಜನ ದಿನ ಬಂದು ಹೋಗ್ತಾ ಇದ್ದಾರೆ. ಎಲ್ಲ ಉತ್ತರಾಖಂಡ ಕಡೆಯವರು, ಡಾರ್ಜಿಲಿಂಗ್ ಕಡೆಯವರು, ಈ ಕಡೆ ಎಲ್ಲ. ಅವ್ರಿಗೆ ಭಾಷೆ ಗೊತ್ತಾಗಲ್ಲ, ಅವ್ರು ಬರ್ತಾರೆ. ಅವ್ರಿಗೆ ಆಟೋ ಡ್ರೈವರ್ಸು, ಟ್ಯಾಕ್ಸಿ ಡ್ರೈವರ್ಸು ದಬ್ಬಾಳಿಕೆ ಮಾಡೋದು, ಅವ್ರನ್ನ ದುಡ್ಡು ಕಿತ್ಕೊಳ್ಳೋದು, ಕೇಸೆಲ್ಲ ಹಿಡಿದಿದ್ದಾರೆ. ನಮ್ಮ ಕಮ್ಮನಹಳ್ಳಿ ಮುಖ್ಯ ರಸ್ತೆಯಲ್ಲಿ ಒಂದು BTS ಬಸ್ ಓಡಾಡಕ್ಕಾಗ್ತಾ ಇಲ್ಲ ಇವತ್ತು. ಚಿಕ್ಕ ರೋಡು, ಬೇರೆ ರೋಡ್ ಯಾವ್ದು ಇಲ್ಲ. ಬಾನ್ಸೋಡಿ ಕಡೆಯಿಂದ, ಕಾಕ್ಸ್ಟೌನ್ ಕಡೆಯಿಂದ ಬರ್ಬೇಕಾದ್ರೆ ಆ ರೋಡ್ಗೆ ಬೇರೆ ರೋಡ್, ಆಲ್ಟರ್ನೇಟ್ ರೋಡ್ ಇಲ್ಲ, ಒಂದು ಅಂಡರ್ ಪಾಸ್ ಇಲ್ಲ. ಆ ಜಾಗದಲ್ಲಿ ಹೋಗ್ಬೇಕಾದ್ರೆ BTS ಬಸ್ ಹೋಗಕ್ಕೆ ಬಹಳ ತೊಂದರೆ ಆಗಿದೆ. ಅಲ್ಲೊಂದು ವ್ಯವಸ್ಥೆ ಮಾಡ್ಬೇಕು ಸರ್. ನಮ್ಮ ಮಿನಿಸ್ಟರ್ ಆಫೀಸ್ ಎದುರುಗಡೆ ಒಂದು 200 ಜನ ಒಂದು ಅಂಗಡಿಗಳು ಹಾಕೊಂಡ್ಬಿಟ್ಟವ್ರೆ ಫುಟ್ಪಾತ್ ಮೇಲೆ. ಅದನ್ನ ದಯವಿಟ್ಟು ಎತ್ತಿಸ್ಬೇಕು ಸರ್. ಯಾಕಂದ್ರೆ ಮೇನ್ ರೋಡ್ ನಲ್ಲಿ ಹೋಗಕ್ಕೆ ಬರಕ್ಕೆ ಬಹಳ ತೊಂದರೆ ಆಗಿದೆ. ಅದೊಂದು ಮಾತ್ರ ಮಾಡ್ಕೊಟ್ಬಿಡಿ ಸರ್. ಇನ್ನು ಒಂದೇ ಒಂದು ಹೇಳ್ಬಿಡ್ತೀನಿ ಸರ್, ಬೇಜಾರು ಮಾಡ್ಕೊಂಬಿಡಿ. ನಾನು ಯಾರೋ ಒಬ್ಬ ಬಂದು ರಾತ್ರಿ ಹೇಳ್ತಾ ಇದ್ದ, ಒಬ್ಬ ITBT ಕಂಪನಿಯವನು ವೈಟ್ಸ್ವರ್ಗೆ ಹೋಗ್ತಾನೆ ಬಾರ್ಗೆ. ಅವನು ಚೆನ್ನಾಗಿ ಕುಡಿದ್ಬಿಟ್ಟಿದ್ದಾನೆ ಫುಲ್ಲಾಗೆ. ಇದನ್ನೆಲ್ಲ ಅಕ್ಕಪಕ್ಕದ ಮನೇಲಿ ಯಾರೋ ಒಬ್ಬ ಕಳ್ಳ ನೋಡ್ಬಿಟ್ಟು ಅವನ ಜೊತೆಯಲ್ಲಿ, ಸರ್ ಸ್ವಲ್ಪ ಡ್ರಾಪ್ ಕೊಡಿ ಸರ್ ನಿಮ್ ಮನೆಗೆ ಅಂತಾನೆ. ಅವ್ನು ಗೊತ್ತು ಅವ್ನ ಮನೆಯಲ್ಲ. ಮನೆಗೆ ಹೋಗ್ತಾನೆ, ಇವ್ನು ತುಂಬಾ ಟೈಟ್ ಆಗಿರೋದ್ರಿಂದ ಮನೆಯಲ್ಲಿ ಯಾರು ಇರೋದಿಲ್ಲ. 50,000 ಹೊಡೆದು ಹೊಡ್ಕೊಂಡು ಹೋಗ್ಬಿಡ್ತಾನೆ. ಅವನಿಗೆ ಬೆಳಿಗ್ಗೆ ಏನಾಗ್ತಾನೆ ಅಂತ ಗೊತ್ತಿಲ್ಲ.